ದಿಟ್ಟತನದ ಗಟ್ಟಿ ಹೋರಾಟಗಾರ್ತಿ ಸುಮಾ ಪುರದ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಾಡು ನುಡಿ ಸಾಮಾಜಿಕ ಸೇವೆಗಳಲ್ಲಿ ಸುಮಾ ಪುರದ್ ಅವರು ಸಾರ್ವಜನಿಕ ಚೈತನ್ಯದ ಸಂಕೇತ. ಹಲವು ಹೋರಾಟಗಳಲ್ಲಿ ಭಾಗಿಯಾಗಿ ಸಫಲರಾದ ಶ್ರೀಮತಿ ಸುಮಾ ಪುರದ್ ರವರು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯ ಹಾವೇರಿ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾಗಿ ತಮ್ಮ ಸಾಮಾಜಿಕ ಕಳಕಳಿಯಿಂದ ಸಾರ್ವಜನಿಕರ ಸ್ನೇಹ ಸಂಬಂಧಿಯಾಗಿ ಜನರ ಮನಸ್ಸು ಗೆದ್ದು ಅವರ ಸರಳತೆಯ ಜೀವನದಲ್ಲಿ ಅದೆಷ್ಟೋ ಬಡ ಜನರಿಗೆ ನಿಸ್ವಾರ್ಥದಿಂದ ಬೆಂಬಲಿಸಿ ಸೇವೆ ಸಲ್ಲಿಸುತ್ತಾ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡಿ ಜಯಶಾಲಿಯಾಗಿದ್ದು ಸುಮಾರು ಪತ್ರಿಕೆಗಳಲ್ಲಿ ಮುದ್ರಣಗೊಂಡು ವರದಿಯಾಗಿದೆ. ಇವರ ಸಾಮಾಜಿಕ ಹೋರಾಟವನ್ನು ಮೆಚ್ಚಿದ ಜನತೆ ಸುಮಾರು ಸಭೆ ಸಮಾರಂಭಗಳಿಗೆ ಆಹ್ವಾನ ನೀಡುವ ಮೂಲಕ ಗೌರವದಿಂದ ಸನ್ಮಾನಿಸಿದ್ದಾರೆ. ಸುಮಾ ಪುರದ್ ಅವರ ಹೋರಾಟಗಳನ್ನು ಮತ್ತು ನಾಡು ನುಡಿ ಸಾಮಾಜಿಕ ಸೇವೆಗಳಲ್ಲಿ ಭಾಗಿಯಾಗುತ್ತಿರುವುದನ್ನು ಗುರುತಿಸಿ 2022ರಲ್ಲಿ ಗದಗ ವಾಣಿ ದಿನಪತ್ರಿಕೆ ಮತ್ತು ಟಿವಿ ಚಾನೆಲ್ನ ಪ್ರಥಮ ವಾರ್ಷಿಕೋತ್ಸವದಲ್ಲಿ ಮತ್ತು ಕೋಟೆನಾಡಿನ ಗಾನಕೋಗಿಲೆ ಸೀಸನ್ 2 ಅದ್ದೂರಿ ಕಾರ್ಯಕ್ರಮದಲ್ಲಿ ಶ್ರೀಮತಿ ಸುಮಾ ಪುರದ್ ಹೋರಾಟಕ್ಕೂ ಸರಿ ಸಮಾಜಕ್ಕೂ ಸೇವೆಗೂ ಸರಿ ಎನ್ನುವ ಸುಮಾ ಅವರು ಸೇವೆ ಶ್ಲಾಘನೀಯ. ಪ್ರಚಾರ ಬಯಸದೆ ತೆರೆ ಹಿಂದೆ ನಿಂತು ಸಹಾಯ ಮಾಡುವುದು ಅವರ ವಿಶೇಷ ಗುಣ. ಯಾವ ಫಲಾಪೇಕ್ಷೆಯಿಲ್ಲದೆ ಕೋವಿಡ್ ಸಂಕಷ್ಟ ಅವರಿಗೆ ಕರುನಾಡ ಕಾಯಕ ರಾಜ್ಯ ಪ್ರಶಸ್ತಿಯನ್ನ ಗೌರವ ಪೂರ್ವಕವಾಗಿ ನೀಡಿ ಸನ್ಮಾನಿಸಿದರು. ಮಾನವತೆಯನ್ನ ಆಶಿಸುವ ಕಾಲಘಟ್ಟದಲ್ಲಿ ಮಹಿಳಾ ಸುರಕ್ಷತೆಗೆ ಧಕ್ಕೆ ಬಂದಿರುವುದು ಆತಂಕಕಾರಿ ಸಂಗತಿ. 80ರ ದಶಕದಲ್ಲಿ ಹೆಣ್ಣಿನ ಸ್ವಾತಂತ್ರ್ಯ, ಅಭಿವೃದ್ಧಿ, ಸಮಾನತೆಗಳ ಬಗ್ಗೆ ಮಾತನಾಡಲಾಗುತ್ತಿತ್ತು. ಆದರೆ ಇಂದು ಮಹಿಳೆಯರ ಸುರಕ್ಷತೆಗೆ ಧಕ್ಕೆ ತರುವಂತಹ ವಾತಾವರಣ ಕುಟುಂಬ ಮತ್ತು ಸಮಾಜದಲ್ಲಿ ನಿರ್ಮಾಣವಾಗಿದೆ. ಹೀಗಾಗಿ ಸಮಾನತೆಯನ್ನ ಬಿಟ್ಟು ಸುರಕ್ಷತೆ ಕೊಡಿ ಎಂದು ಕೇಳುವಂತಹ ಪರಿಸ್ಥಿತಿ ಬಂದಿರುವುದು ವಿಪರ್ಯಾಸ. ಮಹಿಳೆಯರ ಘನತೆ ಗೌರವಕ್ಕೆ ಧಕ್ಕೆಯಾದಾಗ ಸಹಾಯ ಕೇಳಿ ಬಂದ ಮಹಿಳೆಯರ ಪರ ದಿಟ್ಟ ಹೋರಾಟ ನಡೆಸುವ ಗುಣ ಹೊಂದಿದ್ದಾರೆ ಹಾವೇರಿ ಜಿಲ್ಲಾ ಕರವೇ ಸ್ವಾಭಿಮಾನಿ ಮಹಿಳಾ ಅಧ್ಯಕ್ಷೆ ಶ್ರೀಮತಿ ಸುಮಾ ಕೆ ಪುರದ್. ಸುಮಾ ಪುರದ್ ಮಾತ್ರವಲ್ಲ, ಮುಖ್ಯವಾಗಿ ಅವರು ಒಬ್ಬ ದಿಟ್ಟ ಮಹಿಳಾ ಪರ ಹೋರಾಟಗಾರ್ತಿ. ಸೇವೆಯ ಜೊತೆಗೆ ಪ್ರತಿಭಟನೆ ಹೋರಾಟಗಳ ಮೂಲಕ ಲಿಂಗಾಧಾರಿತವಾದ ಸಾಮಾಜಿಕ ಬದಲಾವಣೆಯನ್ನ, ಸಮಾನತೆಯನ್ನ ತರಬೇಕು, ಜನಜಾಗೃತಿ ಮೂಡಿಸಬೇಕು ಎಂದು ನಂಬಿ ನಡೆಯುತ್ತಾ ಬಂದ ಪ್ರಗತಿಪರ ಚಿಂತಕಿ. ಅನ್ಯಾಯ ಕಂಡು ಬಂದರೆ ಕಿತ್ತೂರು ರಾಣಿ ಚೆನ್ನಮ್ಮನಂತೆ ಹೋರಾಟ ಮಾಡುವ ದಿಟ್ಟ ಹೋರಾಟಗಾರ್ತಿ. ಸಹೃದಯಗಳೊಂದಿಗೆ ಅತ್ಯಂತ ಮೃದು ಸ್ವಭಾವದಿಂದ ಬೆರೆಯುವ ಇವರು ತೀರಾ ಮುಗ್ಧ ಹೆಣ್ಣುಮಗಳು. ದಿಟ್ಟ ಮಹಿಳಾ ಹೋರಾಟಗಾರ್ತಿ, ಅನ್ಯಾಯಗಳ ವಿರುದ್ಧ ಕಿಡಿಕಾರುವ ಬಂಡಾಯಗಾರ್ತಿ, ಸಮಾನತೆಗಾಗಿ ಪ್ರತಿಭಟನೆ ಮಾಡುವ ಚಳುವಳಿಗಾರ್ತಿ. ಇವರೇನಾ ಎಂದು ಆಶ್ಚರ್ಯ ಆಗುವಂಥದ್ದು ಸತ್ಯ. ಇದನ್ನೆಲ್ಲ ಗುರುತಿಸಿ 2023ರಲ್ಲಿ ಮತ್ತೊಂದು ಪ್ರಶಸ್ತಿಗೆ ಪಾತ್ರರಾದ ಸುಮಾ ಪುರದ್ ಅವರಿಗೆ ಕನಕಶ್ರೀ ಪ್ರಕಾಶನ ಬ್ಯಾಕೋಡ ಶ್ರೀ ಸಿದ್ದರಾಮ ಎಂ ನಿರಲಗಿ ಅಧ್ಯಕ್ಷರಿಂದ ಅಖಿಲ ಕರ್ನಾಟಕ ದ್ವಿತೀಯ ಮಹಿಳಾ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಸುಮಾ ಕೆ ಪುರದ್ ಅವರಿಗೆ ರಾಣಿ ಚೆನ್ನಮ್ಮ ಪ್ರಶಸ್ತಿ ಗೌರವ ಪ್ರಮುಖವಾಗಿ ನೀಡಿ ಸನ್ಮಾನಿಸಲಾಯಿತು ಎಂದು ಹೇಳುತ್ತಾ ನಮ್ಮ ನ್ಯೂಸ್ 27 ಹಾವೇರಿ ವಾಹಿನಿ ವತಿಯಿಂದ ಶ್ರೀಮತಿ ಸುಮಾ ಕೆ ಪುರದ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ವಿಶೇಷ ಹಾಗೂ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 27 ಹಾವೇರಿ.